ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ಸೋದರನಾದ ಲಕ್ಷ್ಮಣ ಹಾಗೂ ಗುರುಗಳಾದ ವಿಶ್ವಾಮಿತ್ರರೊಡನೆ ಜನಕ ಮಹಾರಾಜನ ಆಸ್ಥಾನಕ್ಕೆ ಬಂದು ಅಲ್ಲಿ ನಡೆಯುತ್ತಿದ್ದ ಧನುರ್ಯಜ್ಞದಲ್ಲಿ ಶಿವಧನುಸ್ಸನ್ನು ಹೆದೆಯೇರಿಸಲು ಹೋಗಿ ಅದನ್ನು ಮುರಿದು ಹಾಕಿದ್ದಾನೆ. ಶಿವಧನುಸ್ಸನ್ನು ಎತ್ತಿದವರಿಗೆ ತನ್ನ ಮಗಳನ್ನು ಕೊಡುವೆನೆಂದು ಪ್ರತಿಜ್ಞೆ ಮಾಡಿದ್ದ ಜನಕ ಮಹಾರಾಜನು ಶಿವಧನುಸ್ಸನ್ನು ಎತ್ತಿ ಹೆದೆಯೇರಿಸಿ ಮುರಿದು ಹಾಕಿದ ಶ್ರೀರಾಮಚಂದ್ರನಿಗೆ ತನ್ನ ಪುತ್ರಿಯಾದ ಸೀತೆಯನ್ನು ಸಮರ್ಪಿಸಿದ್ದಾನೆ. ಆದರೆ ಅವರಿಬ್ಬರ ವಿವಾಹವನ್ನು ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ಜನಕ ಮಹಾರಾಜನು ದಶರಥನನ್ನು ಆಹ್ವಾನಿಸಿ ವಿಶೇಷವಾದ ವಿವಾಹ ಮಹೋತ್ಸವವನ್ನು ಆ ಮಿಥಿಲಾಪುರಿಯಲ್ಲಿ ಜನಕಪುರಿಯಲ್ಲಿ ಆರಂಭಿಸಿದ್ದಾನೆ. ದೇವದುಂದುಬಿಗಳು ಮೊಳಗಿದವು, ದೇವತೆಗಳು ಹೂಮಳೆಗರೆದರು. ಮಿಥಿಲಾ ನಗರದ ನರ ನಾರಿಯರು ಹರ್ಷಿತರಾದರು. ಅವರ ಅಜ್ಞಾನಜನ್ಯವಾದ ದುಃಖ ತೊಲಗಿ ಹೋಯಿತು. ನಗರದಲ್ಲಿಯೂ ಎಲ್ಲೆಡೆ ವಾದ್ಯಗಳು ಭೋರ್ಗರೆದವು. ಎಲ್ಲರೂ ಮನೋಹರವಾದ ಮಂಗಳ ವಸ್ತ್ರಾಭೂಷಣಗಳಿಂದ ಸಿಂಗರಿಸಿಕೊಂಡರು. ಸುಮುಖಿಯರು, ಸುನಯನೆಯರು ಹಾಗೂ ಕೋಕಿಲ ಕಂಠಿಯರು ಆದ ರಮಣೀಯರು ಗುಂಪು ಗುಂಪಾಗಿ ಮಂಗಳ ಹಾಡುಗಳನ್ನು ಹಾಡತೊಡಗಿದರು. ಜನಕ ಮಹಾರಾಜರ ಹಿಗ್ಗಂತೂ ಹೇಳತೀರದು. ಕಡು ಬಡವನಿಗೆ ಅಮಿತ ನಿಧಿಯೇ ದೊರಕಿದಂತೆ ಸಂತೋಷಗೊಂಡರು. ಸೀತೆಯ ಭಯವನ್ನು ನೀಗಿ ಚಂದ್ರನನ್ನು ನೋಡಿದ ಚಕೋರಿಯಂತೆ ಸೀತೆಯು ಸಂತಸಪಟ್ಟಳು. ಜನಕರಾಜನು ಕೌಶಿಕರಿಗೆ ಅಥವಾ ವಿಶ್ವಾಮಿತ್ರರಿಗೆ ಪ್ರಣಾಮಗೈದು ಈ ರೀತಿಯಾಗಿ ಹೇಳಿದನು: ಪ್ರಭುವಿನ ಕೃಪೆ ಹಾಗೂ ನಿಮ್ಮ ಆಶೀರ್ವಾದದಿಂದ ಶ್ರೀರಾಮಚಂದ್ರನು ಶಿವಧನುಸ್ಸನ್ನು ಭಂಗಗೊಳಿಸಿದನು. ಈ ಸೋದರರಿಬ್ಬರು ನನ್ನನ್ನು ಕೃತಾರ್ಥರನ್ನಾಗಿಸಿದರು. ಸ್ವಾಮಿಗಳೇ, ಈಗ ತಮಗೆ ಉಚಿತವಾಗಿ ಕಂಡಂತೆ ಮುಂದಿನ ಕಾರ್ಯವನ್ನು ಕೈಗೊಳ್ಳಿರಿ. ಆಗ ವಿಶ್ವಾಮಿತ್ರರು ಹೇಳುತ್ತಾರೆ: ಓ ರಾಜಶಿರೋಮಣಿ, ಕೇಳು. ಮದುವೆಯು ಧನುರ್ಭಂಗವನ್ನೇ ಅವಲಂಬಿಸಿತ್ತು. ಅದು ಮುರಿಯುತ್ತಲೇ ಮದುವೆ ಆದಂತೆಯೇ. ಸುರ ನರ ನಾಗ ಎಲ್ಲರೂ ಇದನ್ನು ಬಲ್ಲರು. ಆದರೂ ಕೂಡ ನೀನು ಹೋಗಿ ನಿನ್ನ ಕುಲಾಚಾರದಂತೆ ವಿಪ್ರರನ್ನು, ಕುಲವೃದ್ಧರನ್ನು, ಗುರುಗಳಾದ ಶತಾನಂದರನ್ನು ಕೇಳಿ ವೇದೋಕ್ತವಾಗಿ ಮುಂದಿನ ಕೆಲಸವನ್ನು ನಡೆಸು. ದಶರಥ ಮಹಾರಾಜರನ್ನು ಸಪರಿವಾರವಾಗಿ ಆಮಂತ್ರಿಸಿ ಅವರನ್ನು ಕರೆತರಲು ಅಯೋಧ್ಯೆಗೆ ದೂತರನ್ನು ಅಟ್ಟು. ಜನಕನು ಆ ವಿಶ್ವಾಮಿತ್ರರ ಮಾತನ್ನು ಕೇಳಿ ಹಿಗ್ಗಿ, ಗುರುಗಳೇ, ಹಾಗೇ ಆಗಲಿ ಎಂದು ಹೇಳಿ ಆಗಲೇ ದೂತರನ್ನು ಅಯೋಧ್ಯೆಗೆ ಅಟ್ಟಿದನು. ಅನಂತರ ಅರಸನು ತನ್ನ ರಾಜ್ಯದ ಪ್ರಮುಖರನ್ನು ಬರಮಾಡಿಕೊಂಡನು. ಅವರೆಲ್ಲರೂ ಬಂದು ಆದರದಿಂದ ಮಹಾರಾಜರಿಗೆ ತಲೆಬಾಗಿದರು. ಅರಸನು ಅವರಿಗೆ ಪೇಟೆ, ಬೀದಿ, ಮನೆ, ಮರ, ಮಂದಿರಗಳು, ಗುಡಿ ಗೋಪುರಗಳು ಹಾಗೂ ಇಡೀ ನಗರವನ್ನೇ ಎಲ್ಲ ರೀತಿಯಿಂದ ಸಿಂಗರಿಸಿರಿ ಎಂದು ಅಪ್ಪಣೆ ಮಾಡಿದನು. ಪ್ರಮುಖರು ಹರ್ಷಚಿತ್ತರಾಗಿ ತಮ್ಮ ಮನೆಗಳಿಗೆ ಹೊರಟು ಹೋದರು. ಅನಂತರ ಮಹಾರಾಜನು ತನ್ನ ಸೇವಕರನ್ನು ಕರೆಸಿ ಮನೋಹರವಾದ ಅದ್ಭುತವಾದ ವಿವಾಹ ಮಂಟಪವನ್ನು ನಿರ್ಮಿಸಿ ಅಲಂಕರಿಸುವಂತೆ ಅಪ್ಪಣೆ ಮಾಡಿದನು. ಅದರಂತೆ ಅವರು ಕಾರ್ಯಪ್ರವೃತ್ತರಾದರು. ಮಂಟಪ ನಿರ್ಮಾಣದಲ್ಲಿ ಕುಶಲರು, ಚತುರರು ಆದ ಅನೇಕ ಶಿಲ್ಪಿಗಳನ್ನು ಅವರು ಕರೆತಂದರು. ಆ ಶಿಲ್ಪಿಗಳು ಬ್ರಹ್ಮದೇವರನ್ನು ಪೂಜಿಸಿ ತಮ್ಮ ಕಾರ್ಯವನ್ನು ಪ್ರಾರಂಭಿಸಿದರು. ಮೊಟ್ಟ ಮೊದಲು ಬಂಗಾರದ ಬಾಳೆಯ ಕಂಬಗಳನ್ನು ತಯಾರಿಸಿದರು. ಪಚ್ಚೆಯ ಎಲೆಗಳನ್ನು ಹಾಗೂ ಹಣ್ಣುಗಳನ್ನು ತಯಾರಿಸಿದರು. ಪದ್ಮರಾಗ ಮಣಿಯಿಂದ ಹೂಗಳನ್ನು ಮಾಡಿದರು. ಆ ಮಂಟಪದ ಚೆಲುವನ್ನು ಕಂಡು ಬ್ರಹ್ಮದೇವರು ಕೂಡ ಮೈಮರೆತನು. ಪಚ್ಚೆಯಿಂದಲೇ ಬೊಂಬಿನ ಕಂಬಗಳನ್ನು, ಅದರಲ್ಲಿ ಎಲೆಗಳಿದ್ದು ಗಿಣ್ಣುಗಳನ್ನು ನಿರ್ಮಿಸಿದ್ದರು. ಅದನ್ನು ನೋಡಿದವರು ಇದು ನಿಜವಾದುದೋ ಕೃತ್ರಿಮವೋ ಎಂದು ತಿಳಿಯದಾದರು. ಚಿನ್ನದಿಂದಲೇ ಮಾಡಿದ ವಿಳೆದೆಲೆ ಬಳ್ಳಿಯನ್ನು ಹಬ್ಬಿಸಲಾಗಿತ್ತು. ಅದು ಮಣಿಗಳದ್ದೋ ಇಲ್ಲವೇ ನಿಜವಾದದ್ದೋ ಎಂದು ಗುರುತಿಸುವುದು ಕಷ್ಟವಾಗಿತ್ತು. ವೀಳದೆಲೆಯ ಬಳ್ಳಿಯನ್ನು ಕಟ್ಟಿದ ಹಗ್ಗವನ್ನು ಕುಸುರಿ ಕೆಲಸದಿಂದ ಮಾಡಿದ್ದರು.
ನಡು ನಡುವೆ ಮುತ್ತಿನ ಚುಂಗುಗಳು, ಮಾಣಿಕ್ಯ, ಪಚ್ಚೆ, ವಜ್ರ, ನೀಲಿ ಮೊದಲಾದ ರತ್ನಗಳನ್ನು ಕತ್ತರಿಸಿ ಅವುಗಳಿಂದ ಕೆಂಪು, ಹಸಿರು, ಬಿಳಿ, ನೀಲಿ ಹೀಗೆ ಬಣ್ಣ ಬಣ್ಣದ ಕಮಲಗಳನ್ನು ತಯಾರಿಸಿದರು. ಅವುಗಳ ಮೇಲೆ ದುಂಬಿಗಳು, ಬೇರೆ ಬೇರೆ ಪಕ್ಷಿಗಳನ್ನು ಕೆತ್ತಿದ್ದರು. ಅವು ಗಾಳಿಗೆ ಕದಲುತ್ತಿರುವಾಗ ಝೇಂಕರಿಸುತ್ತಾ ಚಿಲಿಪಿಲಿಗೈಯುತ್ತಿರುವವೋ ಎಂಬಂತಿತ್ತು. ಪ್ರಾಂಗಣದ ಸ್ತಂಭಗಳ ಮೇಲೆ ಶುಭಪ್ರದ ಮಂಗಳ ದ್ರವ್ಯಗಳನ್ನು ಹಿಡಿದುಕೊಂಡಿದ್ದ ದೇವತಾಮೂರ್ತಿಗಳನ್ನು ಕೆತ್ತಿದ್ದರು. ಅಂಗಳದಲ್ಲಿ ಅನೇಕ ರೀತಿಯ ರಂಗವಲ್ಲಿಗಳನ್ನು ರಚಿಸಿ ಅದನ್ನು ನವರತ್ನಗಳಿಂದ ಅಲಂಕರಿಸಿದ್ದರು. ನೀಲಮಣಿಗಳನ್ನು ಕತ್ತರಿಸಿ ಅತ್ಯಂತ ಚೆಲುವಾದ ಮಾವಿನ ಸೊಪ್ಪನ್ನು ನಿರ್ಮಿಸಲಾಗಿತ್ತು. ಚಿನ್ನದ ಮಾವಿನ ಹೂವುಗಳು ಮತ್ತು ಹವಳದಿಂದ ತಯಾರಿಸಿದ ಹಣ್ಣುಗಳ ಗೊಂಚಲುಗಳನ್ನು ರೇಷ್ಮೆಯ ದಾರದಲ್ಲಿ ತೂಗು ಹಾಕಿದ್ದರು. ಕಾಮದೇವನು ತನ್ನ ಬಲೆಯನ್ನು ಬೀಸಿರುವನೋ ಎನ್ನುವಂತಹ ಸುಂದರ ತೋರಣಗಳು ಸಿದ್ಧವಾದವು. ಮಂಗಳ ಕಳಶಗಳು, ಸುಂದರ ಧ್ವಜಗಳು, ಪತಾಕೆಗಳು, ಪರದೆ ಚಾಮರಗಳು ಅಣಿಗೊಂಡವು. ಅನೇಕ ಮಣಿದೀಪಗಳಿಂದ ದೇದೀಪ್ಯಮಾನ ಆ ವಿಚಿತ್ರ ಮಂಟಪವಂತೂ ವರ್ಣನಾತೀತವು. ಜಾನಕಿಯೇ ಮದುಮಗಳಾಗಿ ನಿಲ್ಲುವ ಮಂಟಪವನ್ನು ವರ್ಣಿಸುವ ಚಾತುರ್ಯ ಯಾವ ಕವಿಗಿದೆ? ಜಗನ್ಮೋಹನಾಕಾರರಾದ ಸೀತಾರಾಮರು ಸರ್ವಾಲಂಕಾರದಿಂದ ವಧೂವರರಾಗಿ ಕುಳಿತುಕೊಳ್ಳಲು ನಿರ್ಮಿತವಾದ ಮಂಟಪದ ಶೋಭೆಯನ್ನು ಯಾರೂ ವರ್ಣಿಸಲಾರರು. ಅದು ಮೂರು ಲೋಕಗಳಲ್ಲಿಯೂ ವಿಖ್ಯಾತವಾಗಿರಲೇಬೇಕು. ಜನಕರಾಜನ ಅರಮನೆಯಂತೆಯೇ ಜನಕಪುರಿಯಲ್ಲಿರುವ ಮನೆಗಳು ಅನೇಕ ಅಲಂಕಾರಗಳಿಂದ ಶೋಭಿಸುತ್ತಿದ್ದವು. ರಾಜಧಾನಿಯಾದ ಮಿಥಿಲಾ ನಗರವು ಶೋಭೆಯಲ್ಲಿ 14 ಭುವನಗಳ ಶೋಭೆಗಳಿಗಿಂತಲೂ ಕೂಡ ಮಿಗಿಲಾಗಿಯೇ ಇತ್ತು. ಆ ನಗರದ ಸಾಮಾನ್ಯ ಪೌರರ ಗೃಹಾಲಂಕಾರ ಶೋಭೆಯು ಇಂದ್ರನಿಗೂ ಅಸೂಯೆ ಹುಟ್ಟಿಸುವಂತಿತ್ತು. ಸಾಕ್ಷಾತ್ ಲಕ್ಷ್ಮೀದೇವಿಯೇ ಮಾನವ ಕಾಂತೆ ಸೀತೆಯಾಗಿ ಅವತರಿಸಿ ವಾಸಿಸುವ ಆ ನಗರದ ಶೋಭೆಯನ್ನು ಬಣ್ಣಿಸಲು ಸರಸ್ವತಿ, ಆದಿಶೇಷ ಇವರೂ ಕೂಡ ಹಿಂಜರಿಯುತ್ತಾರೆ. ಈ ರೀತಿಯಾಗಿ ಜನಕಪುರಿಯು ಅದ್ಭುತವಾಗಿ ಸೀತಾರಾಮರ ವಿವಾಹಕ್ಕೆ ಸಿದ್ಧವಾಗುತ್ತಿರುವಂತೆಯೇ ಅತ್ತ ದೂತರು ಅಯೋಧ್ಯೆಗೆ ಸುದ್ದಿಯನ್ನು ಮುಟ್ಟಿಸಿದ್ದರು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀ